ಹೇಳಿಕೆಗಳು ಮುಖ್ಯ ಚುನಾವಣಾಧಿಕಾರಿಗಳ ವೆಬ್ಸೈಟಲ್ಲಿ ಇರೋ ಥರ ಅಥವಾ ಅವರು ಹೇಳಿರೋ ಥರ ಈ ವಿವರ ಬೇಕಿರೋದು ಮ್ಯಾಪಿಂಗ್. ಅಂದರೆ ನೀವು 2002ರಲ್ಲಿ ಇದರ ಮೊದಲಿನ SIR ಅಲ್ಲಿ ನೀವು ಅಥವಾ ನಿಮ್ಮ ಸಂಬಂಧಿ ಇಲ್ಲಿ ಇದ್ರೋ ಇಲ್ವೋ ಅಂತ ನೋಡೋದಕ್ಕೆ. ಈಗ ನಿಮ್ಮದೇ ವಿವರ ಮೇಲೆ ಇದ್ದರೆ ನಿಮ್ಮ ಸಂಬಂಧಿಯ ವಿವರ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ದೃಢ ಅಭಿಪ್ರಾಯ. ಮತ್ತೆ ಅವರೇನಾದರೂ ಬದಲಾಯಿಸಿ ಗೊಂದಲ ಹುಟ್ಟಿಸಿದ್ರೆ ನಂಗೆ ಗೊತ್ತಿಲ್ಲ, ಈಗ ಹುಟ್ಟಿಸೋ ಗೊಂದಲನೇ ಸಾಕಷ್ಟಾಗಿದೆ. ಆದರೆ ಅವರು ಕ್ಲಾರಿಫೈ ಮಾಡಿದ ಪ್ರಕಾರ ನಿಮ್ಮ ಹೆಸರು 2002ರಲ್ಲಿ ಇದ್ರೆ ಮತ್ತೊಮ್ಮೆ ಸಂಬಂಧಿಗಳ ಹೆಸರು ಕೊಡೋದು ಬೇಕಾಗಿಲ್ಲ. ಇದು ಬಹಳ ಕಷ್ಟ ಇದೆ. ಕನ್ಫ್ಯೂಷನ್ ಯಾಕಾಗುತ್ತೆ ಅಂದ್ರೆ ಸರ್, ಇಲ್ಲಿ ಐಚ್ಛಿಕ ಅಂತ ಹೇಳಿ ಕೆಲವೊಂದಕ್ಕೆ, ಈಗ ಆಧಾರಕ ಐಚ್ಛಿಕ, ಆಮೇಲೆ ಇವಾಗ ತಂದೆ ಮತ್ತೆ ತಾಯಿ ಇದು ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಮಾತ್ರ ಕೊಡಿ ಅಂತ ಬರೆದಿದ್ದಾರೆ. ಬಟ್ ನಿಮ್ಗೆ ಈ ಪತ್ರದ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕೊಟ್ಟಿರುವ ಸಂಬಂಧಿ ವಿವರ ಇಲ್ಲೆಲ್ಲೂ ಕೂಡ ಐಚ್ಛಿಕ ಲಭ್ಯವಿದ್ರೆ ಹಂಗೆ ಕೊಟ್ಟೇ ಇಲ್ಲ. ಹಂಗೆ ಬಿಡಂಗೂ ಇಲ್ಲ ಮೇಡಮ್. ಆಕ್ಚುಲಿ ಅದನ್ನ ಫಿಲ್ ಮಾಡ್ಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಬಹಳ ಜನ BLOಗಳು ಹೇಳ್ತಾ ಇದ್ದಾರೆ, ಅವ್ರು ನೋಡ್ರಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಈ ಬಹಳ ಜನ BLO ಏನು ಹೇಳ್ತಾರೆ, ತಲೆ ಕೆಡ್ಸ್ಕೊಬೇಡಿ, ನಿಮ್ಗೆ ಒಂದು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಿ ಅಂತ ಹೇಳ್ತಿದ್ದಾರೆ. ನಾನು BLO ಹೇಳ್ತಾ ಇದ್ದೀನಿ, ನೋಡಿ ನೀವು ಹಿಂಗೆ ಇಷ್ಟು ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ BLOಗಳ ಎಲೆಕ್ಷನ್ ಡ್ಯೂಟಿ ಆಫೀಸರ್ಸ್ 65 ಜನರದ್ದು ವೋಟ್ ಡಿಲೀಟ್ ಆಗಿದೆ. ಅಷ್ಟು ಈಸಿ ಅಲ್ಲ ಇದು. ಈಗ ಸಂಬಂಧದ ವಿಚಾರಕ್ಕೆ ಅವ್ರು ಕೇಳಿದ ಪ್ರಶ್ನೆಗೆ ಅನುಭವ್ ಕುಮಾರ್ ಅವರು ಹೇಳಿರೋ ಉತ್ತರವನ್ನು ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಅವ್ರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ಅಲ್ಲಿ ಇದೇ ಪ್ರಶ್ನೆ ಪದೇ ಪದೇ ಕೇಳಲಾಗಿದೆ. ಅನುಭವ್ ಕುಮಾರ್ ಅವ್ರು ಏನ್ ಹೇಳಿದ್ದಾರೆ, ಈ ಪ್ರಶ್ನೆ ನಾನು ಉತ್ತರ ಕೊಡಬೇಕಾಗಿಲ್ಲ, ನಿಮಗೆ ಎಲೆಕ್ಷನ್ ವೆಬ್ಸೈಟ್ ಅಲ್ಲಿ ಇದಕ್ಕೆ ವಿಡಿಯೋ ಮಾಡಿ ಹಾಕಿದೀವಿ ನೋಡಿ ಅಂತ ಹೇಳಿದ್ರು. ಆವಾಗ ಮತ್ತೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು, ಹಂಗಾರೆ ನಿಮಗೆ ಇದಕ್ಕೆ ಉತ್ತರ ಗೊತ್ತಿಲ್ವಾ, ನೀವು ಕಾನ್ಫಿಡೆಂಟ್ ಆಗಿಲ್ವಾ ಅಂತ ಕೇಳಿದ್ರು. ಅದಕ್ಕೆ ನಾನು ಈ ಅಧಿಕಾರಿಯಾಗಿ ನನಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ನೀವು ವಿಡಿಯೋ ನೋಡೋಣ ಅಂತ ನೀವೇನಾದ್ರೂ ಓಪನ್ ಮಾಡಿ ನೋಡಿದ್ರೆ ಫಸ್ಟ್ ಆಫ್ ಆಲ್ ಸ್ಟೇಬಲ್ ಆಗಿಲ್ಲ. ನಿಮಗೆ ಯಾವಾಗ ಅದು ಓಪನ್ ಆಗುತ್ತೋ ನೀವು ನೋಡಿ, ಆದರೆ ಅದು ಇಂಗ್ಲೀಷಲ್ಲಿದೆ. ಇಂಗ್ಲೀಷಲ್ಲಿ ಇದ್ದಾಗ ಏನಾಗುತ್ತೆ, ಇಂಗ್ಲೀಷ್ ಫಾರ್ಮ್ ಬೇರೆ ಇದೆ, ಎನ್ಯುಮರೇಷನ್ ಫಾರ್ಮು, ಅಲ್ಲಿ ನಿಮ್ಮ ವೈಯಕ್ತಿಕ ಡೀಟೇಲ್ ಫಿಲ್ ಮಾಡೋದು ಮೇಲಿದೆ. ಮೇಲ್ಗಡೆ ಫಿಲ್ ಮಾಡ್ಬೇಕಾದ್ರೆ 2 ಕಾಲಮ್ ಕನ್ನಡದಲ್ಲಿ ಏನಿದೆ ಕೆಳಗಿದೆ. ಅದನ್ನ ಕನ್ನಡಿಗರು ಹೆಂಗ್ ನೋಡಕ್ಕಾಗತ್ತೆ? ಅಷ್ಟೆಲ್ಲ ನಮಗೆ ಕಾನ್ಫಿಡೆನ್ಸ್ ಇದ್ದಿದೆ, ಇವ್ರನ್ನ ಕೇಳ್ತಾ ಇದ್ವಿ. ಇದು ಬಹಳ ವಿಚಿತ್ರವಾಗಿದೆ. BLO ಲಲಿತಾ ಅವರು ಜಾಯಿನ್ ಆಗಿದ್ದಾರೆ ಇವತ್ತು. ಇನ್ಫ್ಯಾಕ್ಟ್ ಮಧ್ಯಾಹ್ನ 1 ಗಂಟೆ ವಾರ್ತಾ ಪ್ರಸಾರದಲ್ಲಿ ಮೇಡಮ್ ಅವರೇ ಕಾಲ್ ಮಾಡಿದ್ರು, ನಾನು BLO ಇದ್ದೀನಿ, ಚೆನ್ನಾಗಿ ಆಗ್ತಿದೆ, ಒಂದಷ್ಟು ತೊಂದರೆಗಳಿದೆ ಅಂತ ಹೇಳಿದ್ರು. ಅವ್ರು ಮಾತನಾಡಿದ ಧಾಟಿ ಕೊಟ್ಟ ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿತ್ತು. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಜಾಯಿನ್ ಆಗಿದ್ದಾರೆ. ಲಲಿತಾ ಮೇಡಮ್ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ. ಒಂದು ಕ್ವಿಕ್ ರಿಯಾಕ್ಷನ್ ಪೊಲಿಟಿಕಲ್ ಪಾರ್ಟೀಸ್ ಹತ್ರ ತಗೊಂಡು ನಿಮಗೆ ವಾಪಸ್ ಬರ್ತೀನಿ, ದಯಮಾಡಿ ಸಂಪರ್ಕದಲ್ಲಿರಿ. ವೆಂಕಟೇಶ್ ದೊಡ್ಡೇರಿ ಅವರು ಹಾಗೆ ರಘು ದೊಡ್ಡೇರಿ ಅವರು ಬಹುಶಃ ಇಬ್ಬರಿಗೂ ಕೇಳಬೇಕಾದ ಪ್ರಶ್ನೆ ಇದು. ರಘು ದೊಡ್ಡೇರಿ ಅವರು ಫಸ್ಟ್ ಉತ್ತರ ಕೊಡ್ಲಿ.